ಅಧ್ಯಾಯ 26. ಪ್ರಯಾಗದಲ್ಲಿ ಸಮಸ್ತ ಮಹಾತ್ಮ ಮುನಿಗಳು ಮಾಡಿದ ಯಜ್ಞದಲ್ಲಿ ದಕ್ಷನು ಭಗವಾನ್ ಶಿವನಿಗೆ ಶಾಪ ಕೊಡುವುದು ಹಾಗೂ ಬ್ರಾಹ್ಮಣ ಕುಲಕ್ಕೆ ನಂದಿಯ ಶಾಪ. ಭಗವಾನ್ ಶಿವನು ನಂದಿಯನ್ನು ಶಾಂತಗೊಳಿಸಿದ್ದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹಿಂದೊಮ್ಮೆ ಸಮಸ್ತ ಮಹಾತ್ಮ ಮುನಿಗಳು ಪ್ರಯಾಗದಲ್ಲಿ ಸೇರಿದ್ದರು. ಅಲ್ಲಿ ನೆರೆದ ಆ ಮಹಾತ್ಮರೆಲ್ಲರೂ ವಿಧಿ ವಿಧಾನದಿಂದ ಒಂದು ಬಹುದೊಡ್ಡ ಯಜ್ಞವನ್ನು ಮಾಡಿದ್ದರು. ಆ ಯಜ್ಞದಲ್ಲಿ ಸನಕಾದಿ ಸಿದ್ಧಗಣರು, ದೇವರ್ಷಿಗಳು, ಪ್ರಜಾಪತಿಗಳು, ದೇವತೆಗಳು ಹಾಗೂ ಬ್ರಹ್ಮ ಸಾಕ್ಷಾತ್ಕಾರ ಪಡೆದ ಜ್ಞಾನಿಗಳು ಆಗಮಿಸಿದ್ದರು. ನಾನು ಕೂಡ ಮಹಾ ತೇಜಸ್ವಿ ಮೂರ್ತಿಮಂತ ನಿಗಮಗಳು ಮತ್ತು ಆಗಮಗಳೊಂದಿಗೆ ಕೂಡಿ ಸಪರಿವಾರ ಸಹಿತ ಅಲ್ಲಿಗೆ ಹೋಗಿದ್ದೆ. ಅನೇಕ ಪ್ರಕಾರದ ಉತ್ಸವಗಳೊಂದಿಗೆ ಅಲ್ಲಿ ವಿಚಿತ್ರ ಸಮಾಜವು ಸೇರಿತು. ನಾನಾ ಶಾಸ್ತ್ರಗಳ ಸಂಬಂಧವಾಗಿ ಜ್ಞಾನ ಚರ್ಚೆ ಹಾಗೂ ವಾದ ವಿವಾದಗಳು ನಡೆಯುತ್ತಿದ್ದವು. ಮುನಿಯೇ, ಅದೇ ಸಮಯದಲ್ಲಿ ಸತಿ ಹಾಗೂ ಪಾರ್ಷದರೊಂದಿಗೆ ತ್ರಿಲೋಕ ಹಿತಕಾರಿ ಸೃಷ್ಟಿಕರ್ತ ಹಾಗೂ ಎಲ್ಲರ ಸ್ವಾಮಿ ಭಗವಾನ್ ರುದ್ರನು ಅಲ್ಲಿಗೆ ಬಂದು ತಲುಪಿದನು. ಭಗವಾನ್ ಶಿವನು ಬಂದಿರುವುದನ್ನು ನೋಡಿ ಸಮಸ್ತ ದೇವತೆಗಳು, ಸಿದ್ಧರು, ಮುನಿಗಳು ಮತ್ತು ನಾನು ಕೂಡ ಭಕ್ತಿ ಭಾವದಿಂದ ಅವನಿಗೆ ನಮಸ್ಕಾರ ಮಾಡಿದೆವು ಹಾಗೂ ಸ್ತುತಿಸಿದೆವು. ಮತ್ತೆ ಶಿವನ ಅಪ್ಪಣೆ ಪಡೆದು ಎಲ್ಲ ಜನರು ಪ್ರಸನ್ನತೆಯಿಂದ ಯಥಾಸ್ಥಾನದಲ್ಲಿ ಕುಳಿತರು. ಭಗವಂತನ ದರ್ಶನ ಪಡೆದು ಜನರೆಲ್ಲರೂ ಸಂತುಷ್ಟರಾಗಿದ್ದರು ಹಾಗೂ ತಮ್ಮ ಸೌಭಾಗ್ಯವನ್ನು ಹೊಗಳಿಕೊಂಡರು. ಇಷ್ಟರಲ್ಲಿ ಮಹಾ ತೇಜಸ್ವಿಯಾದ ಪ್ರಜಾಪತಿಗಳಿಗೂ ಪತಿ ಪ್ರಭು ದಕ್ಷನು ಅಕಸ್ಮಾತ್ತಾಗಿ ತಿರುಗಾಡುತ್ತಾ ಅಲ್ಲಿಗೆ ಬಂದನು. ಅವನು ನನಗೆ ವಂದಿಸಿ ನನ್ನ ಅಪ್ಪಣೆ ಪಡೆದು ಅಲ್ಲಿ ಕುಳಿತುಕೊಂಡನು. ದಕ್ಷನು ಆಗ ಸಮಸ್ತ ಬ್ರಹ್ಮಾಂಡದ ಅಧಿಪತಿಯಾಗಿದ್ದನು. ಆದ್ದರಿಂದ ಎಲ್ಲರಿಂದ ಸನ್ಮಾನನೀಯನಾಗಿದ್ದನು. ಆದರೆ ತನ್ನ ಈ ಗೌರವಪೂರ್ಣ ಪದದಿಂದಾಗಿ ಅವನ ಮನಸ್ಸಿನಲ್ಲಿ ಅತೀವ ಅಹಂಕಾರವಿತ್ತು. ಏಕೆಂದರೆ ಅವನು ತತ್ವಜ್ಞಾನದಿಂದ ಶೂನ್ಯನಾಗಿದ್ದನು. ಆಗ ಸಮಸ್ತ ದೇವರ್ಷಿಗಳು ನತಮಸ್ತಕರಾಗಿ ಸ್ತುತಿ ಮತ್ತು ವಂದನೆಗಳಿಂದ ಎರಡೂ ಕೈಗಳನ್ನು ಜೋಡಿಸಿ ಉತ್ತಮ ತೇಜಸ್ವಿ ದಕ್ಷನ ಆದರ ಸತ್ಕಾರ ಮಾಡಿದರು. ಆದರೆ ನಾನಾ ರೀತಿಯ ಲೀಲಾ ವಿಹಾರಿ, ಎಲ್ಲರ ಸ್ವಾಮಿ ಹಾಗೂ ಉತ್ಕೃಷ್ಟ ಲೀಲಾಕಾರಿ ಸ್ವತಂತ್ರ ಪರಮೇಶ್ವರ ಆ ಮಹೇಶ್ವರನು ಆಗ ದಕ್ಷನಿಗೆ ತಲೆಬಾಗಲಿಲ್ಲ. ಅವನು ತನ್ನ ಆಸನದಲ್ಲಿ ಕುಳಿತೇ ಇದ್ದನು. ಎದ್ದು ನಿಂತು ದಕ್ಷನನ್ನು ಸ್ವಾಗತಿಸಲಿಲ್ಲ. ಮಹಾದೇವನು ಅಲ್ಲಿ ತಲೆಬಾಗದೆ ಇರುವುದನ್ನು ನೋಡಿದ ನನ್ನ ಪುತ್ರ ದಕ್ಷ ಪ್ರಜಾಪತಿಯು ಮನಸ್ಸಿನಲ್ಲೇ ಅಪ್ರಸನ್ನನಾದನು. ಅವನಿಗೆ ರುದ್ರನ ಮೇಲೆ ಕೋಪವೇ ಬಂತು. ಅವನು ಜ್ಞಾನಶೂನ್ಯನು, ಮಹಾ ಅಹಂಕಾರಿಯೂ ಆದ ಕಾರಣ ಮಹಾಪ್ರಭು ರುದ್ರನನ್ನು ಕ್ರೂರ ದೃಷ್ಟಿಯಿಂದ ನೋಡಿ ಎಲ್ಲರೂ ಕೇಳುವಂತೆ ಗಟ್ಟಿಯಾಗಿ ಹೇಳತೊಡಗಿದನು. ದಕ್ಷನು ಹೇಳುತ್ತಾನೆ, ದೇವತೆಗಳು, ಅಸುರರು, ಶ್ರೇಷ್ಠ ಬ್ರಾಹ್ಮಣರು, ಋಷಿಗಳು ಹೀಗೆ ಇವರೆಲ್ಲರೂ ನನಗೆ ವಿಶೇಷವಾಗಿ ತಲೆಯನ್ನು ತಗ್ಗಿಸುವರು. ಆದರೆ ಪ್ರೇತಗಳಿಂದ ಹಾಗೂ ಪಿಶಾಚಗಳಿಂದ ಸುತ್ತುವರಿದು ಮಹಾಮನಸ್ವಿಯಾಗಿ ಕುಳಿತಿರುವ ಈ ಶಿವನು ದುಷ್ಟ ಮನುಷ್ಯನಂತೆ ಏಕೆ ನನಗೆ ವಂದಿಸುವುದಿಲ್ಲ? ಸ್ಮಶಾನದಲ್ಲಿ ವಾಸಿಸುವ ನಿರ್ಲಜ್ಜ ಇವನು ನನಗೆ ಈಗ ವಂದಿಸಲಿಲ್ಲ. ಇದರ ಕಾರಣವೇನು? ಇವನ ವೇದೋಕ್ತ ಕರ್ಮಗಳು ಲುಪ್ತವಾಗಿ ಹೋಗಿವೆ. ಇವನು ಭೂತ ಪಿಶಾಚಿಗಳೊಂದಿಗೆ ಸೇವಿತನಾಗಿ ಉನ್ಮತ್ತನಾಗಿ ತಿರುಗಾಡುತ್ತಿರುವನು ಹಾಗೂ ಶಾಸ್ತ್ರೀಯ ವಿಧಿಯನ್ನು ಅಳೆಯುತ್ತಾ ನೀತಿ ಮಾರ್ಗವನ್ನು ಸದಾ ಕಳಂಕಿತಗೊಳಿಸುತ್ತಿರುವನು. ಇವನೊಂದಿಗೆ ಇರುವವರು ಅಥವಾ ಇವನನ್ನು ಅನುಸರಿಸುವವರು ಪಾಖಂಡಿಗಳು, ದುಷ್ಟರು, ಪಾಪಚಾರಿಗಳು, ಬ್ರಾಹ್ಮಣರನ್ನು ನೋಡಿ ತಿರಸ್ಕಾರದಿಂದ ಅವರನ್ನು ನಿಂದಿಸುವವರು ಆಗಿರುವರು. ಇವನು ಸ್ವತಃ ಪತ್ನಿಯಲ್ಲೇ ಆಸಕ್ತನಾಗಿರುವವನು ಹಾಗೂ ರತಿಕರ್ಮದಲ್ಲಿಯೂ ದಕ್ಷನಾಗಿರುವವನು. ಆದ್ದರಿಂದ ನಾನು ಇವನಿಗೆ ಶಾಪ ಕೊಡಲು ಸಿದ್ಧನಾಗಿದ್ದೇನೆ. ಈ ರುದ್ರನು 4 ವರ್ಣಗಳಿಂದಲೂ ಬೇರೆಯಾಗಿದ್ದು ಕುರೂಪಿಯಾಗಿದ್ದಾನೆ. ಇವನನ್ನು ಯಜ್ಞದಿಂದ ಬಹಿಷ್ಕೃತನನ್ನಾಗಿಸಬೇಕು. ಇವನು ಸ್ಮಶಾನದಲ್ಲಿ ವಾಸಿಸುವನು ಹಾಗೂ ಉತ್ತಮ ಕುಲ ಮತ್ತು ಜನ್ಮದಿಂದ ಹೀನನಾಗಿರುವನು. ಅದಕ್ಕಾಗಿ ದೇವತೆಗಳೊಂದಿಗೆ ಇವನು ಯಜ್ಞದಲ್ಲಿ ಭಾಗ ಪಡೆಯದೇ ಹೋಗಲಿ. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ದಕ್ಷನು ನುಡಿದ ಈ ಮಾತನ್ನು ಕೇಳಿ ಭೃಗುವೆ ಮೊದಲಾದ ಅನೇಕ ಮಹರ್ಷಿಗಳು ರುದ್ರದೇವನನ್ನು ದುಷ್ಟನೆಂದು ತಿಳಿದು ದೇವತೆಗಳೊಂದಿಗೆ ಅವನನ್ನು ನಿಂದಿಸತೊಡಗಿದರು. ದಕ್ಷನ ಮಾತನ್ನು ಕೇಳಿ ನಂದಿಗೆ ಬಹಳ ಕೋಪ ಬಂತು. ಅವನ ಕಣ್ಣುಗಳು ಚಂಚಲವಾದುವು ಮತ್ತು ಅವನು ದಕ್ಷನಿಗೆ ಶಾಪವನ್ನು ಕೊಡಲು ತತ್ಕ್ಷಣ ಇಂತೆಂದನು. ನಂದೀಶ್ವರನು ಹೇಳಿದನು, ಎಲವೋ ಮಹಾಮೂರ್ಖನೇ, ದುಷ್ಟ ಬುದ್ಧಿಯುಳ್ಳ ಶಟದಕ್ಷನೇ, ನೀನು ನನ್ನ ಸ್ವಾಮಿ ಮಹೇಶ್ವರನನ್ನು ಯಜ್ಞದಿಂದ ಏಕೆ ಬಹಿಷ್ಕೃತಗೊಳಿಸಿದೆ? ಅವನ ಸ್ಮರಣ ಮಾತ್ರದಿಂದಲೇ ಯಜ್ಞವು ಸಫಲವಾಗುತ್ತದೆ, ತೀರ್ಥಗಳು ಪವಿತ್ರವಾಗುತ್ತವೆ. ಅಂತಹ ಮಹಾದೇವನಿಗೆ ನೀನು ಹೇಗೆ ಶಾಪ ಕೊಟ್ಟೆ? ದುರ್ಬುದ್ಧಿ ದಕ್ಷನೇ,
ನೀನು ಬ್ರಾಹ್ಮಣ ಜಾತಿಯ ಚಪಲತೆಯಿಂದ ಪ್ರೇರಿತನಾಗಿ ಈ ರುದ್ರದೇವನಿಗೆ ವ್ಯರ್ಥವಾಗಿ ಶಪಿಸಿದೆ. ಮಹಾಪ್ರಭು ರುದ್ರನು ಸರ್ವಥಾ ನಿರ್ದೋಷನಾಗಿದ್ದಾನೆ. ಆದರೂ ನೀನು ವ್ಯರ್ಥವಾಗಿಯೇ ಅವನನ್ನು ಅಪಹಾಸ್ಯ ಮಾಡಿರುವಿ. ಬ್ರಾಹ್ಮಣಾಧಮನೆ, ಈ ಜಗತ್ತನ್ನು ಸೃಷ್ಟಿಸಿ ಪಾಲಿಸಿ ಕೊನೆಗೆ ಸಂಹಾರ ಮಾಡುವಂತಹ ಈ ಮಹೇಶ್ವರ ರೂಪಿಗೆ ನೀನು ಹೇಗೆ ಶಾಪವನ್ನು ಕೊಟ್ಟೆ? ನಂದಿಯು ಹೀಗೆ ಗದರಿಸಿದಾಗ ಪ್ರಜಾಪತಿ ದಕ್ಷನು ರೋಷದಿಂದ ಕೆಂಡಾಮಂಡಲನಾದನು. ಹಾಗೂ ಅವನಿಗೆ ಶಾಪವನ್ನು ಕೊಡುತ್ತಾ ಹೇಳುತ್ತಾನೆ, ಎಲೆ ರುದ್ರಗಣರೇ, ನೀವೆಲ್ಲರೂ ವೇದದಿಂದ ಬಹಿಷ್ಕೃತರಾಗಿರಿ, ವೈದಿಕ ಮಾರ್ಗದಿಂದ ಭ್ರಷ್ಟರಾಗಿ ಮಹರ್ಷಿಗಳಿಂದ ಪರಿತ್ಯಕ್ತರಾಗಿ ಪಾಖಂಡವಾದದಲ್ಲಿ ತೊಡಗಿರಿ, ಹಾಗೂ ಶಿಷ್ಟಾಚಾರದಿಂದ ದೂರವಾಗಿರಿ. ತಲೆಯಲ್ಲಿ ಜಟೆ ಮತ್ತು ಶರೀರದಲ್ಲಿ ಭಸ್ಮ ಹಾಗೂ ಎಲುಬುಗಳ ಆಭರಣಗಳನ್ನು ಧರಿಸಿಕೊಂಡು ಮದ್ಯಪಾನದಲ್ಲಿ ಆಸಕ್ತರಾಗಿರಿ. ದಕ್ಷನು ಶಿವನ ಪಾರ್ಷದರಿಗೆ ಹೀಗೆ ಶಪಿಸಿದಾಗ ಆ ಶಾಪವನ್ನು ಕೇಳಿ ಶಿವನ ಪ್ರಿಯ ಭಕ್ತ ನಂದಿಯು ಅತ್ಯಂತ ರೋಷಕ್ಕೆ ವಶೀಭೂತನಾದನು. ಶಿಲಾದ ಪುತ್ರ ನಂದಿಯು ಭಗವಾನ್ ಶಿವನ ಪ್ರಿಯ ಪಾರ್ಷದ ಮತ್ತು ತೇಜಸ್ವಿಯಾಗಿದ್ದನು. ಅವನು ಗರ್ವದಿಂದ ಬೀಗಿದ ಮಹಾದುಷ್ಟ ದಕ್ಷನಿಗೆ ಹೀಗೆ ಉತ್ತರಿಸತೊಡಗಿದನು. ನಂದೀಶ್ವರನು ಹೇಳಿದನು, ಎಲೆ ಶಠನೆ, ದುರ್ಬುದ್ಧಿಯುಳ್ಳ ದಕ್ಷನೇ, ನಿನಗೆ ಶಿವನ ತತ್ವದ ಯಾವ ಜ್ಞಾನವೂ ಇಲ್ಲ. ಆದ್ದರಿಂದ ನೀನು ಶಿವನ ಪಾರ್ಷದರಿಗೆ ವ್ಯರ್ಥವಾಗಿ ಶಪಿಸಿದೆ. ಅಹಂಕಾರಿ ದಕ್ಷನೇ, ಚಿತ್ತದಲ್ಲಿ ದುಷ್ಟತೆ ತುಂಬಿರುವ ಭೃಗುವೆ ಮೊದಲಾದವರು ಕೂಡ ಬ್ರಾಹ್ಮಣತ್ವದ ಅಭಿಮಾನದಿಂದ ಮಹಾಪ್ರಭು ಮಹೇಶ್ವರನ ಉಪಹಾಸ ಮಾಡಿದರು. ಆದ್ದರಿಂದ ಇಲ್ಲಿ ಸೇರಿದ ಭಗವಾನ್ ರುದ್ರನಿಗೆ ವಿಮುಖರಾದ ನಿನ್ನಂತಹ ದುಷ್ಟ ಬ್ರಾಹ್ಮಣರಿಗೆ ನಾನು ರುದ್ರ ತೇಜದ ಪ್ರಭಾವದಿಂದಲೇ ಶಾಪವನ್ನು ಕೊಡುತ್ತಿರುವೆನು. ನಿಮ್ಮಂತಹ ಬ್ರಾಹ್ಮಣರು ಕರ್ಮ ಫಲದ ಪ್ರಶಂಸಕ ವೇದವಾದದಲ್ಲಿ ಸಿಲುಕಿಕೊಂಡು ವೇದದ ತತ್ವಜ್ಞಾನದಿಂದ ಶೂನ್ಯರಾಗಲಿ. ಆ ಬ್ರಾಹ್ಮಣರು ಸದಾ ಭೋಗಗಳಲ್ಲೇ ತನ್ಮಯರಾಗಿದ್ದು ಸ್ವರ್ಗವನ್ನೇ ಎಲ್ಲಕ್ಕಿಂತ ದೊಡ್ಡ ಪುರುಷಾರ್ಥವೆಂದು ತಿಳಿಯುತ್ತಾ ಸ್ವರ್ಗಕ್ಕಿಂತ ಹೆಚ್ಚಿನ ವಸ್ತು ಯಾವುದೂ ಇಲ್ಲ ಹೀಗೆ ಹೇಳುತ್ತಾ ಇರಿ. ಹಾಗೂ ಕ್ರೋಧ, ಲೋಭ, ಮೊದದಿಂದ ಕೂಡಿದ ನಿರ್ಲಜ್ಜ ಭಿಕ್ಷುಕರಾಗಿರಿ. ಎಷ್ಟೋ ಬ್ರಾಹ್ಮಣರು ವೇದ ಮಾರ್ಗವನ್ನು ಮುಂದಿರಿಸಿಕೊಂಡು ಶೂದ್ರರ ಯಜ್ಞ ಮಾಡಿಸುವವರು ಹಾಗೂ ದರಿದ್ರರಾಗುವರು. ಸದಾ ದಾನ ಪಡೆಯುವುದರಲ್ಲೇ ತೊಡಗಿಕೊಂಡಿರುವರು. ದೂಷಿತ ದಾನವನ್ನು ಗ್ರಹಣ ಮಾಡಿದ ಕಾರಣ ಅವರೆಲ್ಲರೂ ನರಕಗಾಮಿಗಳಾಗುವರು. ದಕ್ಷಿಣೆ, ಅವರಲ್ಲಿ ಕೆಲವು ಬ್ರಾಹ್ಮಣರಾದರೂ ಬ್ರಹ್ಮರಾಕ್ಷಸರಾಗುವರು. ಪರಮೇಶ್ವರ ಶಿವನನ್ನು ಸಾಮಾನ್ಯ ದೇವತೆ ಎಂದು ತಿಳಿದುಕೊಂಡು ಅವನಲ್ಲಿ ದ್ರೋಹ ಬಗೆಯುವ ದುಷ್ಟ ಬುದ್ಧಿಯುಳ್ಳ ದಕ್ಷ ಪ್ರಜಾಪತಿಯು ತತ್ವಜ್ಞಾನದಿಂದ ವಿಮುಖನಾಗಿ ಹೋಗಲಿ. ಇವನು ವಿಷಯ ಸುಖದ ಇಚ್ಛೆಯಿಂದ ಕಾಮನಾರೂಪಿ ಕಪಟದಿಂದ ಕೂಡಿದ ಧರ್ಮವುಳ್ಳ ಗೃಹಸ್ಥಾಶ್ರಮದಲ್ಲಿ ಆಸಕ್ತನಾಗಿ ಕರ್ಮಕಾಂಡವನ್ನು ಹಾಗೂ ಕರ್ಮಫಲದ ಪ್ರಶಂಸೆ ಮಾಡುವ ಸನಾತನ ವೇದವಾದದ ವಿಸ್ತಾರವನ್ನೇ ಮಾಡುತ್ತಾ ಇರಲಿ. ಇವನ ಆನಂದದಾಯಕ ಮುಖವು ನಾಶವಾಗಲಿ. ಇವನು ಆತ್ಮಜ್ಞಾನವನ್ನು ಮರೆತು ಪಶುವಿನಂತೆ ಆಗಲಿ. ಹಾಗೂ ಈ ದಕ್ಷನು ಕರ್ಮಭ್ರಷ್ಟನಾಗಿ ಶೀಘ್ರವೇ ಆಡಿನ ತಲೆಯಿಂದ ಕೂಡಿರಲಿ. ಈ ಪ್ರಕಾರ ಕುಪಿತನಾದ ನಂದಿಯು ಬ್ರಾಹ್ಮಣರಿಗೆ ಮತ್ತು ದಕ್ಷನು ಮಹಾದೇವನಿಗೆ ಶಾಪ ಕೊಟ್ಟಾಗ ಅಲ್ಲಿ ಭಾರೀ ಹಾಹಾಕಾರವಿದ್ದಿತು. ನಾರದನೇ, ನಾನು ವೇದದ ಪ್ರತಿಪಾದಕನಾದ ಕಾರಣ ಶಿವತತ್ವವನ್ನು ತಿಳಿದಿರುತ್ತೇನೆ. ಅದಕ್ಕಾಗಿ ದಕ್ಷನ ಆ ಶಾಪವನ್ನು ಕೇಳಿ ನಾನು ಪದೇ ಪದೇ ಅವನನ್ನು ಹಾಗೂ ಭೃಗುವೆ ಆದಿ ಬ್ರಾಹ್ಮಣರನ್ನು ನಿಂದಿಸಿದೆನು. ಸದಾಶಿವ ಮಹಾದೇವನು ಕೂಡ ನಂದಿಯ ಆ ಮಾತನ್ನು ಕೇಳಿ ನಗುತ್ತಾ ಮಧುರ ವಾಣಿಯಿಂದ ನುಡಿದು ನಂದಿಯನ್ನು ಸಮಜಾಯಿಸತೊಡಗಿದನು. ಸದಾಶಿವನು ಹೇಳಿದನು, ನಂದಿಯೇ, ನನ್ನ ಮಾತನ್ನು ಕೇಳು. ನೀನಾದರೋ ಪರಮಜ್ಞಾನಿಯಾಗಿರುವೆ. ನೀನು ಕ್ರೋಧಿತನಾಗಬಾರದು. ನೀನು ಭ್ರಮೆಯಿಂದ ನನಗೆ ಶಾಪ ಕೊಟ್ಟೆ ಎಂದು ತಿಳಿದುಕೊಂಡು ವ್ಯರ್ಥವಾಗಿಯೇ ಬ್ರಾಹ್ಮಣ ಕುಲಕ್ಕೆ ಶಾಪವನ್ನಿತ್ತೆ. ವಾಸ್ತವವಾಗಿ ನನಗೆ ಯಾರ ಶಾಪವೂ ತಟ್ಟಲಾರದು. ಆದ್ದರಿಂದ ನೀನು ಉತ್ತೇಜಿತನಾಗಬಾರದು. ವೇದವು ಮಂತ್ರಾಕ್ಷರಮಯ ಮತ್ತು ಸೂಕ್ತಮಯವಾಗಿದೆ. ಅದರ ಪ್ರತಿಯೊಂದು ಸೂಕ್ತದಲ್ಲಿಯೂ ಸಮಸ್ತ ದೇಹಧಾರಿಗಳ ಆತ್ಮನು ಪರಮಾತ್ಮ ಪ್ರತಿಷ್ಠಿತನಾಗಿದ್ದಾನೆ. ಆದ್ದರಿಂದ ಆ ಮಂತ್ರಗಳ ಜ್ಞಾತೃಗಳು ನಿತ್ಯ ಆತ್ಮವೇತ್ತರಾಗಿದ್ದಾರೆ. ಆದ್ದರಿಂದ ನೀನು ರೋಷಕ್ಕೆ ವಶನಾಗಿ ಅವರಿಗೆ ಶಾಪ ಕೊಡಬೇಡ. ಯಾರದೇ ಬುದ್ಧಿಯು ಎಷ್ಟೇ ದೂಷಿತವಾಗಿರಲೇಕೆ ಅವನು ವೇದಗಳಿಗೆ ಶಾಪವನ್ನು ಕೊಡಲಾರನು. ಈಗ ನನಗೆ ಶಾಪವು ತಟ್ಟಲೇ ಇಲ್ಲ. ಇದನ್ನು ನೀನು ಸರಿಯಾಗಿ ತಿಳಿಯಬೇಕು. ಮಹಾಮತಿಯೇ, ನೀನು ಸನಕಾದಿಗಳಿಗೂ ತತ್ವಜ್ಞಾನ ಉಪದೇಶಿಸುವವನಾಗಿರುವೆ. ಆದ್ದರಿಂದ ಶಾಂತನಾಗು. ನಾನೇ ಯಜ್ಞನಾಗಿರುವೆನು. ನಾನೇ ಯಜ್ಞಕರ್ಮನಾಗಿರುವೆ. ಯಜ್ಞಗಳ ಅಂಗಭೂತ ಸಮಸ್ತ ಉಪಕರಣಗಳೂ ನಾನೇ ಆಗಿರುವೆನು. ಯಜ್ಞ ಆತ್ಮನೂ ನಾನೇ. ಯಜ್ಞಪರಾಯಣ ಯಜಮಾನನೂ ನಾನೇ ಮತ್ತು ಯಜ್ಞದಿಂದ ಬಹಿಷ್ಕೃತನೂ ನಾನೇ ಆಗಿದ್ದೇನೆ. ಇವನು ಯಾರು? ನೀನು ಯಾರು? ಇವರು ಯಾರು? ವಾಸ್ತವವಾಗಿ ಎಲ್ಲವೂ ನಾನೇ ಆಗಿರುವೆನು. ನೀನು ನಿನ್ನ ಬುದ್ಧಿಯಿಂದ ಈ ಮಾತಿನ ಕುರಿತು ವಿಚಾರ ಮಾಡು. ನೀನು ಬ್ರಾಹ್ಮಣರಿಗೆ ವ್ಯರ್ಥವಾಗಿ ಶಾಪವನ್ನು ಕೊಟ್ಟೆ. ಮಹಾಮತಿಯಾದ ನಂದಿಯೇ, ನೀನು ತತ್ವಜ್ಞಾನದ ಮೂಲಕ ಪ್ರಪಂಚ ರಚನೆಯನ್ನು ನಿರಾಕರಣ ಮಾಡಿ ಆತ್ಮನಿಷ್ಠ ಜ್ಞಾನೀಯವಾಗಿ ಕ್ರೋಧಗಳಿಂದ ಶೂನ್ಯನಾಗು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಭಗವಾನ್ ಶಂಭುವು ಈ ಪ್ರಕಾರವಾಗಿ ತಿಳಿಸಿ ಹೇಳಿದಾಗ ನಂದಿಕೇಶ್ವರನು ವಿವೇಕ ಪರಾಯಣನಾಗಿ ಕ್ರೋಧರಹಿತ ಶಾಂತನಾದನು.
ಶಿವನು ಕೂಡ ತನ್ನ ಪ್ರಾಣಪ್ರಿಯ ಪಾರ್ಷದನಾದ ನಂದಿಗೆ ತತ್ವಬೋಧವನ್ನು ಮಾಡಿಸಿ ಪ್ರಮಥ ಗಣಗಳೊಂದಿಗೆ ಅಲ್ಲಿಂದ ಪ್ರಸನ್ನತೆಯಿಂದ ತನ್ನ ಸ್ಥಾನಕ್ಕೆ ಹೊರಟು ಹೋದನು. ಇತ್ತ ರೋಷಾವೇಶದಿಂದ ಕೂಡಿದ ದಕ್ಷನೂ ಕೂಡ ಬ್ರಾಹ್ಮಣರಿಂದ ಸುತ್ತುವರಿದು ತನ್ನ ಸ್ಥಾನಕ್ಕೆ ಮರಳಿ ಹೋದನು. ಆದರೆ ಅವನ ಚಿತ್ತವು ಶಿವದ್ರೋಹದಲ್ಲೇ ತತ್ಪರವಾಗಿತ್ತು. ಆಗ ರುದ್ರನಿಗೆ ಶಾಪ ಕೊಟ್ಟ ಘಟನೆಯನ್ನು ಸ್ಮರಿಸಿ ದಕ್ಷನು ಸದಾ ಮಹಾನ್ ರೋಷದಿಂದ ತುಂಬಿದ್ದನು. ಅವನ ಬುದ್ಧಿಗೆ ಮೂಢತೆ ಆವರಿಸಿತ್ತು. ಅವನು ಶಿವನ ಕುರಿತು ಶ್ರದ್ಧೆಯನ್ನು ತ್ಯಜಿಸಿ ಶಿವಪೂಜಕರನ್ನು ನಿಂದಿಸತೊಡಗಿದನು. ಅಯ್ಯ ನಾರದನೇ, ಹೀಗೆ ಪರಮಾತ್ಮ ಶಂಭುವಿನೊಡನೆ ದುರ್ವ್ಯವಹಾರ ಮಾಡಿ ದಕ್ಷನು ತನ್ನ ದುಷ್ಟಬುದ್ಧಿಯ ಪರಿಚಯ ಮಾಡಿಸಿಕೊಟ್ಟನು. ಇದನ್ನು ನಾನು ನಿನಗೆ ತಿಳಿಸಿರುವೆ. ಇನ್ನು ಪರಾಕಾಷ್ಠೆಗೆ ಮುಟ್ಟಿದ ಅವನ ದುರ್ಬುದ್ಧಿಯ ವೃತ್ತಾಂತವನ್ನು ಹೇಳುವೆನು ಕೇಳು. ಇಲ್ಲಿಗೆ ಅಧ್ಯಾಯ 26 ಸಂಪೂರ್ಣವಾಯಿತು.